शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಈ ಟ್ರಕ್ಗಳು ಜಂಗಲ್ ಒಳಗಡೆ ಏನಕ್ಕೆ ಹೋಗ್ತಿದಾವೆ? ನಾನ್ ಇದಕ್ಕೂ ಮೊದ್ಲು ಬೇಕಾದಷ್ಟು ಟ್ರಕ್ಗಳನ್ನ ಕಾಡೊಳಗೆ ಹೋಗೋದನ್ನ ನೋಡಿದೀನಿ. ಆದ್ರೆ ಇವರು ಕಾಡೊಳಗಡೆ ಹೋಗೋದು ಬರೋದು ಯಾಕೆ ಮಾಡ್ತಾರೆ? ನಡಿ ಅಲ್ಲಿ ಹೋಗಿ ತಿಳ್ಕೊಳ್ಳೋಣ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಅಂತ. ಡೈಲಿ ಟ್ರಕ್ಗಳು ಒಳಗಡೆ ಹೋಗಿ ವಾಪಸ್ ಕಾಡಿಂದ ಬರ್ತಿದೆ ಅಂದ್ರೆ ಏನೋ ನಡೀತಿದೆ ಅಂತ ಅರ್ಥ. ನಮ್ ಕೆಲ್ಸ ಈಗ ಮುಗೀತು. ಆದ್ರೆ ನೀನ್ ನನ್ಗೆ ಮೊದ್ಲು ಇದನ್ನ ಹೇಳು, ಬಾಸ್ ಇಲ್ಲಿ ಏನ್ ಪ್ಲಾನ್ ಮಾಡ್ಬೇಕಂತಿದ್ದಾರೆ? ಅಯ್ಯೋ ನಿನ್ ಗೊತ್ತಿಲ್ವಾ, ಬಾಸ್ ಇದರಿಂದ ಒಂದು ದೊಡ್ಡ ಜಂಗಲ್ ರೆಸಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಆದ್ರೆ ಇದು ಸರ್ಕಾರದ ಜಮೀನಲ್ವಾ, ಇಲ್ಲಿ ರೆಸಾರ್ಟ್ ಹೇಗ್ ಮಾಡಕ್ಕಾಗುತ್ತೆ? ಅದ್ರ ಪರ್ಮಿಷನ್ ಸಿಗೋದೇ ಇಲ್ಲ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದ್ರೆ ಕಾಡಲ್ಲಿ ಆಳ್ವಿಕೆ ಮಾಡೋದೇ ನನಗಿಷ್ಟ. ಒಂದ್ಸರಿ ರೆಸಾರ್ಟ್ ಆಗ್ಬಿಟ್ರೆ ಆಗ ಪರ್ಮಿಷನ್ ಸಿಕ್ಕೇ ಬಿಡುತ್ತೆ. ದೊಡ್ಡ ದೊಡ್ಡ ಮಂತ್ರಿಗಳಿಂದ ಹಿಡಿದು ಅವರ ಸಂತ್ರಿಗಳವರೆಗೂ ನನ್ನ ಸ್ನೇಹಿತರು. ಪರ್ಮಿಷನ್ ತಗೊಳ್ಳೋದ್ರಲ್ಲಿ ಏನು ತೊಂದರೆ ಆಗಲ್ಲ. ಇವ್ರು ಮಾಡೋದು ಸರಿ ಇಲ್ಲ. ಈ ಸುಂದರವಾದ ಕಾಡನ್ನ ನಾಶ ಮಾಡಿ ಅವರು ರೆಸಾರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಈ ವಿಷಯನ ನಾವ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಲಡ್ಡು ಸಿಂಗ್ ಸರ್ಗೆ ಲಡ್ಡು ಸಿಂಗ್ ಹತ್ರ ಆಮೇಲೆ ಮಾತಾಡು. ಮೊದ್ಲು ನಮ್ ಬಾಸ್ ಮಂಗಲ್ ಸಿಂಗ್ ಹತ್ರ ಮಾತಾಡು. ಮಂಗಲ್ ಸಿಂಗ್ ಯಾರು? ನಮ್ಮ ಬಾಸ್. ಈಗ ಬಾಯಿ ಮುಚ್ಕೊಂಡು ನನ್ ಜೊತೆ ನಡೀರಿ, ಇಲ್ಲ ಅಂದ್ರೆ ನನಗೆ ಸಿಟ್ಟು ಬಂದ್ರೆ ಭೂಮಿ ಸಿಡಿಯುತ್ತೆ, ಆಕಾಶ ಕೆಳಗ್ ಬೀಳುತ್ತೆ. ಹಾಗ್ಯಾಕ್ ನೋಡ್ತಾ ಇದ್ದೀರಾ? ನನ್ನನ್ನ ಸಾಧಾರಣ ಅಂತ ಅನ್ಕೋಬೇಡಿ. ನಡೀರಿ ಮುಂದೆ, ನಡೀರಿ. ಬಾಸ್, ಈ ಮಕ್ಕಳು ಅಲ್ಲಿ ಅಡ್ಕೊಂಡು ನಮ್ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ರು. ಶಾಬಾಷ್ ಮೆಣಸಿನ್ಕಾಯಿ, ನೀನ್ ತುಂಬಾ ಕೆಲ್ಸಕ್ಕೆ ಬರೋ ವ್ಯಕ್ತಿ. ಮಕ್ಳೇ, ಬೇಗ ಹೇಳಿ, ಇಲ್ಲೇನ್ ಮಾಡ್ತಾ ಇದ್ರಿ ನೀವು? ಅಂಕಲ್, ನೀವ್ ಏನ್ ಮಾಡಕ್ ಹೊರಟಿದಿರೋ ಅದು ಸರಿ ಅಲ್ಲ. ಇವಾಗ್ಲೇ ಎಲ್ಲ ನಿಲ್ಲಿಸ್ಬಿಡಿ, ಇಲ್ಲಾಂದ್ರೆ ನಾನು ಪೊಲೀಸ್ನ ಫೋನ್ ಮಾಡಿ ಕರಿತೀನಿ. ಓ, ಈ ಮಗು ಪೊಲೀಸ್ನ ಕರೀತಾನ? ಹಿಡಿರಿ ಇವ್ರನ್ನೆಲ್ಲ. मैं हूँ शिवा मेरे एडवेंचरस एपिसोड देखो जियो सिनेमा पर, वो भी फ्री में।